ಹೊಸ ಯೋಜನೆಯನ್ನ ಘೋಷಿಸಿದ್ದಾರೆ ನೂತನ ಸಿಎಂ ಡಿಕೆ ಶಿವಕುಮಾರ್. ಮೊದಲ ಕ್ಯಾಬಿನೆಟ್ ಸಭೆಯ ಬಳಿಕ ಈ ಮಹತ್ವದ ಘೋಷಣೆ ನಿರ್ಧಾರವಾಗಿರುವುದು. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಸ್ ಪಾಸ್ ಅನ್ನ ಕೂಡ ವಿತರಿಸಲಾಗ್ತಾ ಇದೆ. ಮೊದಲ ಕ್ಯಾಬಿನೆಟ್ ಮೀಟಿಂಗ್ ಆದ ನಂತರದಲ್ಲಿ ಮಹತ್ವದ ಘೋಷಣೆಯನ್ನ ಡಿಕೆ ಶಿವಕುಮಾರ್ ಅವರು ಮಾಡಿರುವುದು. ಮೊದಲನೇದಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಅನ್ನ ವಿತರಿಸಲಾಗುತ್ತೆ. ಶೀಘ್ರದಲ್ಲೇ ಖಾಲಿ ಇರುವಂತಹ ಸರ್ಕಾರಿ ಹುದ್ದೆಗಳು ಭರ್ತಿ ಮಾಡೋದು, ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮೊದಲ ಆದ್ಯತೆಯನ್ನ ಘೋಷಿಸಲಾಗಿದೆ. 10,000 ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ, ಐಟಿ ಸಿಟಿಯಲ್ಲಿ 3 ಅಂತಸ್ತಿನ ಕಟ್ಟಡಗಳಿಗೆ ಓಸಿ ವಿನಾಯಿತಿಯನ್ನ ಕೂಡ ಘೋಷಿಸಲಾಗಿದೆ. 6ನೇದಾಗಿ ಬೆಂಗಳೂರು ರಸ್ತೆ ಡಾಂಬರೀಕರಣ ಆಗಲೇಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮರ್ಯಾದೆಗೆ ಕಳೆದುಕೊಳ್ಳುವಂತ ಪರಿಸ್ಥಿತಿಗೆ ಬೆಂಗಳೂರು ಬಂದು ನಿಂತಿತ್ತು. ಸೊ ಹೀಗಾಗಿ 2,000 ಕೋಟಿ ರೂಪಾಯಿ ಅನುದಾನವನ್ನ ಕೊಡೋದಾಗಿ ಈಗಾಗಲೇ 6 ಯೋಜನೆಗಳ ಮೂಲಕ ಘೋಷಣೆಯನ್ನ ಮಾಡಿದ್ದಾರೆ. ಯಾವಾಗ ಸಿಎಂ ಆಗಿ ಪದಗ್ರಹಣ ಆಯಿತು ತದನಂತರದಲ್ಲಿ 6 ಪ್ರಮುಖ ಘೋಷಣೆಗಳನ್ನ ಮಾಡಿದ್ದಾರೆ. ಬಹಳ ನಿರೀಕ್ಷೆಯನ್ನ ಇಟ್ಟುಕೊಂಡಂತೆ ಒಂದು ಕಡೆ ವಿದ್ಯಾರ್ಥಿಗಳಿಗೆ ಈ ಹಿಂದಿನ ಸರ್ಕಾರದಲ್ಲೂ ಅಂದ್ರೆ ಕಾಂಗ್ರೆಸ್ ಸರ್ಕಾರವೇ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ 5 ಪ್ರಮುಖ ಪಂಚ ಗ್ಯಾರಂಟಿಗಳನ್ನ ಏನು ಘೋಷಣೆ ಮಾಡಿದ್ರು. ಶಕ್ತಿ ಯೋಜನೆ ಇತ್ತು, ಆದರೆ ಕೇವಲ ಮಹಿಳೆಯರಿಗೆ ಮಾತ್ರ ಫ್ರೀ ಬಸ್ ಇತ್ತು. ಆದರೆ ಈಗ ವಿದ್ಯಾರ್ಥಿಗಳಿಗೂ ಕೂಡ ಅದನ್ನ ಕಂಟಿನ್ಯೂ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ವಿ ಆನಂದ್ ಅವರ ಜೊತೆ ನೇರ ಸಂಪರ್ಕದಲ್ಲಿ. ಆನಂದ್, ಈಗಾಗಲೇ ಈ ಹಿಂದಿನ ಸರ್ಕಾರ ಅಥವಾ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲೂ ಕೂಡ ಪಂಚ ಗ್ಯಾರಂಟಿಗಳಿತ್ತು. ಅದನ್ನೇನಾದ್ರೂ ಕೈ ಬಿಡಲಾಗತ್ತಾ ಅಥವಾ ಅದರ ಜೊತೆಗೆ ಇದು ಕಂಟಿನ್ಯೂ ಆಗತ್ತಾ? ಏನಿದೆ ಡೀಟೇಲ್ಸ್? ಡೈನಾ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಗ್ಯಾರಂಟಿಗಳು ಪ್ರಮುಖ ಪಾತ್ರವನ್ನು ನಿರ್ವಹಿಸಿತ್ತು. ಆ ಗ್ಯಾರಂಟಿಗಳ ಮೂಲಕವೇ ಈಗ ಜನಮನ್ನಣೆಯನ್ನ ಕಾಂಗ್ರೆಸ್ ಸರ್ಕಾರ ಪಡೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಗ್ಯಾರಂಟಿಗಳನ್ನು ನಿಲ್ಲಿಸ್ತಕ್ಕಂಥ ಯಾವುದೇ ಒಂದು ಕೆಲಸಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ಮುಂದಾಗೋದಿಲ್ಲ. ಬದಲಾಗಿ ಯಾರು ನೂತನವಾಗಿ ಸಿಎಂ ಆಗ್ತಾರೋ ಅವರು ಕೆಲವೊಂದು ಬಂಪರ್ ಘೋಷಣೆಗಳನ್ನ ಕೊಡ್ತಕ್ಕಂಥ ಒಂದು ಸಂಪ್ರದಾಯ ಇದೆ. ಅದರಂತೆ ಡಿ ಕೆ ಶಿವಕುಮಾರ್ ಅವರು ನಿನ್ನೆ 6 ಪ್ರಮುಖ ಯೋಜನೆಗಳನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಇತ್ತೀಚೆಗೆ ಕೇವಲ ಮಹಿಳೆಯರಿಗೆ ಮಾತ್ರ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡೋದಕ್ಕೆ ಶಕ್ತಿ ಯೋಜನೆಯನ್ನ ಜಾರಿ ಮಾಡಲಾಗಿತ್ತು. ಈಗ ಎಲ್ಲ ಹುಡುಗರಿಗೂ ಕೂಡ ಶಾಲೆಯಿಂದ ಹಿಡಿದು ಸ್ನಾತಕೋತ್ತರ ಪದವಿವರೆಗೂ ಯಾರು ಕಾಲೇಜು ವಿದ್ಯಾರ್ಥಿಗಳಿರ್ತಾರೆ ಎಲ್ರಿಗೂ ಕೂಡ ಉಚಿತ ಬಸ್ ಪಾಸ್ ಯೋಜನೆ ಮಾಡಿ ಈಗ ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಯಾರು ಸ್ಟೂಡೆಂಟ್ಸ್ ಇರ್ತಾರೆ ಅವರು ಮೊದಲು ಇಲಾಖೆಗೆ ಒಂದು ಅರ್ಜಿಯನ್ನ ಹಾಕೊಳ್ಬೇಕಾಗುತ್ತೆ. ಆ ಅರ್ಜಿಯನ್ನ ಪಡೆದುಕೊಂಡು ಪರಿಶೀಲನೆ ಮಾಡಿದ ಬಳಿಕ ಅವರಿಗೆ ಬಸ್ ಪಾಸ್ಗಳನ್ನ ಉಚಿತವಾಗಿ ವಿತರಣೆಯನ್ನ ಮಾಡಲಾಗುತ್ತೆ. ಇದೇ ಅಲ್ಲದೆ ಅಕ್ರಮ ಸಕ್ರಮ ಯೋಜನೆಯನ್ನು ಕೂಡ ಮತ್ತೆ ಜಾರಿ ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಘೋಷಣೆಯನ್ನ ಮಾಡಿದ್ರು. ಬಿ ಖಾತೆಯಿಂದ ಎ ಖಾತೆಯನ್ನ ಮಾಡ್ಕೊಡ್ತೀವಿ. ಯಾರು 3 ಅಂತಸ್ತಿನ ಕಟ್ಟಡಗಳನ್ನ ಹೊಂದಿರ್ತಾರೆ ಅಂದ್ರೆ 30-40 ಒಂದು ಸೈಟ್ಗಳಲ್ಲಿ ನಿವೇಶನಗಳನ್ನ ಇಟ್ಕೊಂಡಿರ್ತಾರೆ ಅವರ ಒಂದು ಕಟ್ಟಡಗಳಿಗೆ ಉಚಿತವಾಗಿ ನೀರು ಮತ್ತೆ ವಿದ್ಯುತ್ ಅನ್ನ ಕಲ್ಪಿಸ್ಕೊಡ್ತಕ್ಕಂಥ ಅಥವಾ ಓಸಿ ಕೊಡ್ತಕ್ಕಂಥ ಒಂದು ಕೆಲಸಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇಡೀ ರಾಜ್ಯದಲ್ಲಿ ಎಲ್ಲಾ ಪ್ರಮುಖ ಪಂಚಾಯಿತಿಗಳಲ್ಲಿ ಸುಮಾರು 10,000 ಭಾರತ್ ಜೋಡೋ ಯುವ ಸಂಘಟನೆಗಳು ಮಾಡೋದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಪ್ರತಿ ಒಂದು ಸಂಘಕ್ಕೂ ಕೂಡ ಸುಮಾರು 10 ಲಕ್ಷ ರೂಪಾಯಿಯಷ್ಟು ಪ್ರತಿ ವರ್ಷ ಕೊಡ್ತಕ್ಕಂಥ ಒಂದು ಘೋಷಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆ ಮೂಲಕ ಸ್ಥಳೀಯ ಮಟ್ಟದಲ್ಲಿ ಮತ್ತೆ ಪಂಚಾಯಿತಿ ಮಟ್ಟದಲ್ಲಿ ಹಳ್ಳಿಗಳಲ್ಲೂ ಕೂಡ ಪಕ್ಷ ಸಂಘಟನೆಗೆ ವಿಶೇಷವಾದಂತಹ ಒಂದು ಒತ್ತನ್ನ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಇದು ಮುಂಬರ್ತಕ್ಕಂಥ 2028ರ ಒಂದು ಚುನಾವಣೆ ಆಗಿರ್ಬೋದು. ಅಕಸ್ಮಾತ್ ಏನಾದರೂ ಚುನಾವಣೆಯಲ್ಲಿ ಗೆದ್ರೆ ಗದ್ದುಗೆ ಇರ್ತಕ್ಕಂಥ ಒಂದು ಲೆಕ್ಕಾಚಾರವು ಇದರಲ್ಲಿ ಅಡಗಿರ್ತಕ್ಕಂಥದ್ದು. ಹಾಗಾಗಿ ಇಂಥ ಒಂದು ಪ್ರಮುಖ ಘೋಷಣೆಯನ್ನ ಡಿ ಕೆ ಶಿವಕುಮಾರ್ ಅವರು ಘೋಷಣೆ ಮಾಡಿದ್ದಾರೆ. ಅದು ತಮ್ಮ ಕನಸಿನ ಒಂದು ಸಂಘಟನೆ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಹೇಳಿರ್ತಕ್ಕಂಥದ್ದು. ಇದೇ ಅಲ್ಲದೆ ಪ್ರಮುಖವಾಗಿ ನಿರುದ್ಯೋಗಿಗಳೇನಿರ್ತಾರೆ ಅವ್ರಿಗೆ ಉದ್ಯೋಗ ನೀಡ್ತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಸುಮಾರು 55,000 ಖಾಲಿ ಹುದ್ದೆಗಳನ್ನ ತುಂಬತಕ್ಕಂಥ ಒಂದು ನಿಟ್ಟಿನಲ್ಲಿ ಶೀಘ್ರದಲ್ಲೇ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹಿರಿಯ ಅಧಿಕಾರಿಗಳ ಜೊತೆನೂ ಕೂಡ ಸಭೆ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿರ್ತಕ್ಕಂಥದ್ದು. ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋದು ಸಂಪೂರ್ಣವಾದಂತಹ ಒಂದು ರಿಪೋರ್ಟ್ ಅನ್ನ ಪಡೆದುಕೊಂಡು ಮತ್ತೆ ಉದ್ಯೋಗ ಘೋಷಣೆಯನ್ನ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿರ್ತಕ್ಕಂಥದ್ದು. ಇದೇ ಅಲ್ಲದೆ ಪ್ರಮುಖವಾಗಿ ಐಟಿ ಬಿಟಿ ಒಂದು ಕಂಪನಿಗಳೇನಿದೆ ಆ ಕಂಪನಿಗಳ ಜೊತೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಒಂದು ಸ್ಕೀಮ್ ಅನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಉದ್ಯೋಗ ವಿನಿಮಯ ಮಾಡ್ಕೊಳ್ತಕ್ಕಂಥ ಒಂದು ಹೊಸ ಯೋಜನೆಯನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಸರ್ಕಾರವೇ ಕೆಲವೊಂದು ಕೇಂದ್ರಗಳನ್ನ ಓಪನ್ ಮಾಡಿ ಅಲ್ಲಿ ಯಾರೆಲ್ಲ ನಿರುದ್ಯೋಗಿಗಳಿರ್ತಾರೆ ಅವ್ರಿಗೆ ಉದ್ಯೋಗದ ಒಂದು ರೂಪುರೇಷೆ ಏನಿರುತ್ತೆ ಮತ್ತೆ ಅವ್ರಿಗೆ ಒಂದು ಟ್ರೈನಿಂಗ್ ಅನ್ನ ಕೊಟ್ಟು ಒಬ್ಬ ಸಮರ್ಪಕ ಉದ್ಯೋಗಸ್ಥನಾಗಿ ಅವ್ರನ್ನ ತಯಾರು ಮಾಡಿ ಯಾವ್ಯಾವ ಕಂಪನಿಗಳಿಗೆ ಯಾವ್ಯಾವ ತರ ಉದ್ಯೋಗಸ್ಥರು ಬೇಕು
ಬೇಕು, ನೌಕರರು ಬೇಕು, ಅವ್ರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸ್ಕೊಡ್ತಕ್ಕಂಥ ಒಂದು ಪ್ರಮುಖವಾದಂಥ ಘೋಷಣೆಯನ್ನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಒಂದು ಕಂಪನಿಗಳ ಜೊತೆ ಒಡಂಬಡಿಕೆಯನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಅಲ್ಲಿ ಪ್ರಮುಖವಾಗಿ ಕನ್ನಡಿಗರಿಗೆ ವಿಶೇಷವಾದಂಥ ಒಂದು ಆದ್ಯತೆಯನ್ನು ಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಘೋಷಣೆ ಮಾಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ನೆನ್ನೆ ಸಿಎಂ ಆದ ಬೆನ್ನಲ್ಲೇ ಪ್ರಮುಖ 6 ಘೋಷಣೆಗಳನ್ನ ಮಾಡಿ ಡಿ ಕೆ ಶಿವಕುಮಾರ್ ಅವರು ಎಲ್ಲರ ಒಂದು ಗಮನವನ್ನ ಸೆಳೆದಿದ್ದಾರೆ ಅಂತ ಹೇಳ್ಬೋದು. ಡಯಾನಾ, ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.